ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಟೆರೆಸ್ ಮೇಲೆ ಇದ್ದಿದ್ದ ಗಿಡದಲ್ಲಿ ಸ್ವಲ್ಪ ಕಟ್ ಮಾಡಬೇಕಾಯಿತು, ರೋಸ್ ಗಿಡಗಳನ್ನ, ಮತ್ತು ಕಳೆ ಎಲ್ಲ ಬೆಳ್ಕೊಂಡಿತ್ತು. ಸೊ ಎಲ್ಲ ಕ್ಲೀನ್ ಮಾಡೋಣ. ಜೊತೆಗೆ ನಾನು ಸ್ವಲ್ಪ ದಿನಗಳ ಹಿಂದೆ ಕೊತ್ತಂಬರಿ ಸೊಪ್ಪು ಪಾಲಕ್ ಎಲ್ಲ ಹಾಕಿದ್ದೆ ಅಲ್ವಾ, ಅದೆಲ್ಲ ಇವಾಗ ಕಟ್ ಮಾಡಕ್ಕೆ ಬಂದಿದೆ. ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾನು ಪಾಟ್ ಪೂರ್ತಿ ಹಾಕಿದ್ದೆ, ಆದರೆ ಅದು ಪಾಟಿನ ಒಂದು ಭಾಗ ಮಾತ್ರ ಬಂದಿದೆ. ಯಾಕೋ ಗೊತ್ತಿಲ್ಲ, ಅಥವಾ ಸರಿಯಾಗಿ ಬೀಜಗಳು ಸ್ಪ್ರೆಡ್ ಆಗಿರಲಿಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸರಿ, ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾವು ಹಾಕಿದ ಬೀಜ ಎಷ್ಟು ಚೆನ್ನಾಗಿ ಬೆಳೆದು ಕಟ್ ಮಾಡೋಕ್ಕೆ ಬಂದಿದೆ, ಅದನ್ನು ನಾವು ಉಪಯೋಗಿಸ್ತಿದ್ದೀವಿ ಅಂತಂದಾಗ ಅದೇನೋ ಒಂಥರ ಖುಷಿ. ಕೊತ್ತಂಬರಿ ಸೊಪ್ಪು ಜೊತೆಗೆ ಪಾಲಕು ಹಾಕಿದ್ದೆ. ಅದು ಪಾಲಕ್ ಏನಾಗಿದೆ, ಒಂದು ಪಾಟಲ್ಲಿ ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದೆ. ಮತ್ತೊಂದರಲ್ಲಿ ಯಾಕೋ ಗೊತ್ತಿಲ್ಲ, ಕೆಲವೆಲ್ಲ ಬಾಡ್ದಂಗೆ ಆಗಿದೆ, ಒಣಗ್ದಂಗೆ ಆಗಿದೆ. ಹಾಗಾಗಿ ಅದನ್ನು ಇವತ್ತು ಕಟ್ ಮಾಡಲಿಲ್ಲ. ಇನ್ನೂ ಒಂದೆರಡು ದಿನ ಬಿಟ್ಟು ಕಟ್ ಮಾಡೋಣ ಅಂತ ಹೇಳಿ ಬರೀ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಕಟ್ ಮಾಡಿಕೊಂಡು ಬಂದೆ. ಇನ್ನೂ ಜಾಸ್ತಿ ಸೊಪ್ಪು ತರಕಾರಿ ಮತ್ತು ದಿನನಿತ್ಯ ಉಪಯೋಗ ಆಗೋಂಥ ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ ಇಂಥವೆಲ್ಲ ಬೆಳ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ. ಅದೇನೋ ಗೊತ್ತಿಲ್ಲ, ಮರ್ತೇ ಹೋಗುತ್ತೆ, ಮೇಲೆ ಹೋಗ್ತಾ ತಗೊಂಡು ಹೋಗೋದಕ್ಕೋ ಅಥವಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂಚೂರು ಸಮಯ ಮಾಡಿಕೊಂಡು ಅದೆಲ್ಲದೂ ಕೂಡ ಹಾಕಬೇಕು. ಮತ್ತು ಇಲ್ಲಿ ಮೇಲೆ ನಾನು ಟೆರೆಸ್ ಗಾರ್ಡನಲ್ಲಿ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಕಿತ್ಕೊಂಡು ಬಂದು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ನಾನಿಲ್ಲಿ ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ, ತುಂಬ ದಿನ ಆಯಿತು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯ ಅಕ್ಕಿ ರೊಟ್ಟಿ ಇಲ್ಲ ಈ ನಾರ್ತ್ ಇಂಡಿಯನ್ ಗ್ರೇವಿ ಎಲ್ಲ ಮಾಡಿದ್ರೆ ಚಾಪರ್ಗೆ ಹಾಕ್ಕೊಂಬಿಡ್ತೀನಿ. ಈರುಳ್ಳಿನ ಸಣ್ಣಗೆ ಹೆಚ್ಚಿರುತ್ತೆ, ಅದು ನಾವೇ ಕೈಯಲ್ಲಿ ಸಣ್ಣಗೆ ಅಷ್ಟು ಹೆಚ್ಚಬೇಕಂದ್ರೆ ತುಂಬ ಹೊತ್ತು ಹಿಡಿಯುತ್ತೆ. ಸೊ ಚಾಪರ್ಗೆ ಹಾಕ್ಕೊಳ್ಳೋದು ತುಂಬ ಸುಲಭ, ಬೇಗನೂ ಆಗೋಗುತ್ತೆ, ಚೆನ್ನಾಗೂ ಆಗಿರುತ್ತೆ. ಅಕ್ಕಿ ರೊಟ್ಟಿನ ಒಂದು 2-3 ಥರ ಮಾಡ್ತಾರೆ. ಒಂದು ಈ ಥರ ಮಸಾಲೆ ಅಕ್ಕಿ ರೊಟ್ಟಿ ಎಲ್ಲ ಕಲಸಿ ನೀರು ಹಾಕಿ ತಟ್ಟಿ ಬೇಯಿಸ್ಕೊಳ್ಳೋದು. ಇನ್ನೊಂದು ಏನಂತಂದರೆ ಉಕ್ಕರಿಸಿ ಮಾಡ್ತಾರೆ ರೊಟ್ಟಿನ, ಅದು ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಅದ್ರ ಜೊತೆ ಬದನೆಕಾಯಿ ಎಣ್ಣೆಗಾಯಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ನೀರಾಗಿ ಮಾಡಿಕೊಂಡು ಕಾವಲಿ ಮೇಲೆ ಹಾಗೆ ಬಳಿಯೋ ಥರ ಮಾಡ್ತಾರೆ. ಅದು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ, ಆದರೆ ನೋಡಿದ್ದೀನಿ ಆ ಥರ ಎಲ್ಲ ಮಾಡೋದು. ಅದು ಕೂಡ ತುಂಬಾ ರುಚಿಯಾಗಿರುತ್ತಂತೆ. ಒಂದೇ ಹೆಸರು, ಆದರೆ ಸುಮಾರು ಥರದಲ್ಲಿ ಮಾಡ್ಬೋದು ಒಂದೊಂದು ರೆಸಿಪಿನ. ಒಂದೊಂದು ಯೂನಿಕ್ ಟೇಸ್ಟ್ ಇರುತ್ತೆ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ಅಡುಗೆ ಅಂದರೆ ಅದೇ ನೋಡಿ, ಎಷ್ಟು ಥರ ಆದರೂ ಮಾಡ್ಬೋದು. ಮನೆಯವ್ರ ರುಚಿಗೆ ತಕ್ಕಂಗೆ ಹೇಗೆ ಬೇಕಾದರೂ ಆಲ್ಟ್ರೇಷನ್ ಮಾಡ್ಕೊಳ್ಬಹುದು. ಸೊ ಇದೇ ಥರ ಮಾಡಬೇಕು ಅಂತ ಹಾರ್ಡ್ಕೋರ್ ರೂಲ್ ಅಂತೂ ಇಲ್ಲ. ನಮ್ಮ ಮನೆಯವ್ರ ರುಚಿಗೆ ತಕ್ಕಂತೆ ನಮ್ಮ ಮನೆಯಲ್ಲಿರೋರಿಗೆಲ್ಲ ಹೇಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇವತ್ತು ಮಧ್ಯಾಹ್ನದ ಮೇಲೆ ಹೊರಗೆ ಹೋಗೋದಿದೆ, ಮಕ್ಕಳಿಗೆಲ್ಲ ಸ್ವಲ್ಪ ಬಟ್ಟೆ ತೊಗೊಳ್ಬೇಕಾಗಿತ್ತು. ಹಾಗಾಗಿ ಮಾಲ್ಗೆ ಹೋಗೋಣ ಅಂತ ಹೇಳಿ, ಅದಕ್ಕೆ ಮುಂಚೆ ಬೆಳಗ್ಗೆ ಸ್ವಲ್ಪ ಕೆಲಸ ಇದೆ. ಗಾರ್ಡನಲ್ಲಿ ಏನು ಗೊತ್ತಾ, ಪೂರ್ತಿ ಹುಲ್ಲು ಬೆಳೆದಿದೆಯಲ್ಲ, ಮಧ್ಯ ಈ ವೇಸ್ಟ್ ಗಿಡಗಳೇ ಜಾಸ್ತಿ ಬೆಳ್ಕೊಂಬಿಟ್ಟಿದೆ. ಯಾಕೋ ಹುಲ್ಲು ಸರಿಯಾಗಿ ಬರ್ತಾಯಿಲ್ಲ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಪೂರ್ತಿ ಲಾನ್ ಪೂರ್ತಿ ಹುಲ್ಲೆಲ್ಲ ತೆಗೆಸ್ಬಿಟ್ಟು ಒಂದು ವಾರ ಹಾಗೆ ಸ್ವಲ್ಪ ಡ್ರೈ ಆಗಲಿ ಅಂತ ಬಿಟ್ಬಿಡೋಣ. ಅದಾದಮೇಲೆ ಬೇಕಾದರೆ ಮತ್ತೊಂದು ಸಲ ಹುಲ್ಲು ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಗಾರ್ಡನ್ ಕೆಲಸ ಮಾಡೋಕ್ಕೆಲ್ಲನೂ ಬರ್ತಾರೆ. ಸೊ ಆ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಮೊನ್ನೆ ದಿನ ವಿಡಿಯೋನಲ್ಲಿ ನನ್ನ ರೆಗ್ಯುಲರ್ ವ್ಯೂವರ್ ಒಬ್ಬರು ಪೂಜಾ ಅಂತ ಹೇಳಿ ಪ್ರತಿಯೊಂದು ವೀಡಿಯೋಸ್ನ ನೋಡ್ತಾರೆ, ಕಮೆಂಟ್ ಮಾಡ್ತಾರೆ. ಸೊ ಅವ್ರು ಒಂದು ಟಾಪಿಕ್ ರಿಕ್ವೆಸ್ಟ್ ಮಾಡಿದ್ರು ನನ್ನ ಹತ್ರ. ಅಂದರೆ ಈಗ ಮಕ್ಕಳ ಹತ್ರ ತಂದೆ ತಾಯಿಗಳು ಏನನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ, ಅವರು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಮಾಡಬೇಕು, ಇದಾಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅವ್ರ ಕೈಲಾಗಲ್ಲ, ನಮ್ಮ ಮಕ್ಕಳಾದರೂ ಇದನ್ನು ಮಾಡಲಿ ಅಂತ ಹೇಳಿ ಮಕ್ಕಳಿಗೆ ಅದನ್ನು ಫೋರ್ಸ್ ಮಾಡೋದು ಸರಿನಾ ತಪ್ಪ? ಮಕ್ಳಿಗೆ ಇಷ್ಟ ಇದ್ದರೆ ಓಕೆ, ಬಟ್ ಇಷ್ಟ ಇಲ್ದಿದ್ರೂ ಫೋರ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಮಾತಾಡ್ತೀರಾ ಅಂತ ಕೇಳಿದರು. ಸೊ ಸಾಮಾನ್ಯ ಯಾವುದೇ ಟಾಪಿಕ್ ಬಗ್ಗೆ ನಾನು ಮಾತಾಡಿದ್ರೇನು ಅದೆಲ್ಲ ನನ್ನ ಅನಿಸಿಕೆ ಆಗಿರುತ್ತೆ ಹೊರತು ಇದೇ ಫೈನಲ್ ಅಂತ ಏನೂ ಅಲ್ಲ, ಅಥವಾ ಇದೇ ಯಾವುದೋ ಒಂದು ರೂಲ್ ಅಂತ ಅಲ್ಲ. ಸೊ ನನ್ನ ಅನಿಸಿಕೆಗಳನ್ನ ಮಾತ್ರ ಇದೆಲ್ಲ ಹಂಚ್ಕೊಳ್ತೀನಿ. ಎಷ್ಟು ಜನಕ್ಕೆ ಸರಿ ಅನಿಸುತ್ತೆ, ಎಷ್ಟು ಜನಕ್ಕೆ ತಪ್ಪು ಅನಿಸುತ್ತೆ ಗೊತ್ತಿಲ್ಲ. ಎಲ್ಲರಿಗೂ ಎಲ್ಲದೂ ಸರಿ ಅನ್ಸೋಕ್ಕಾಗಲ್ಲ. ಆದ್ರೂ ನನ್ನ ಅಭಿಪ್ರಾಯ ಏನು ಅನ್ನೋದನ್ನು ಮಾತ್ರ ಹಂಚ್ಕೊಳ್ತೀನಿ.
ಮತ್ತಿಲ್ಲಿ ಈ ಟಾಪಿಕ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಕರೆಕ್ಟು. ನಾವೆಲ್ಲ ನಮ್ಮ ಜನರೇಷನ್ ಹೇಗಂತಂದರೆ ಸುಮಾರು ಜನ ಆಯಿತಾ, ನಮ್ಮ ಅಪ್ಪ ಅಮ್ಮಗೆ ಏನು ಇಷ್ಟ ಅದನ್ನೇ ಮಾಡಬೇಕು ಅಥವಾ ಅದನ್ನೇ ಮಾಡಬೇಕು ಅಂತ ಅಪ್ಪ ಅಮ್ಮಂದ್ರೂ ಇಂಪೋಸ್ ಮಾಡಿ ಅದೇ ಕೆರಿಯರ್ ರೂಟ್ನ ಚೂಸ್ ಮಾಡಿರೋರು ಸುಮಾರು ಜನ ಇದ್ದಾರೆ ಅಲ್ವಾ. ನಮ್ಮಮ್ಮ ಅಪ್ಪ ಹೇಳಿದ್ರು ಅದಕ್ಕಾಗಿ ನಾನು ಇಂಜಿನಿಯರಿಂಗ್ ಮಾಡಿದೆ ಅಂತ ಗೋಳು ಹಾಕ್ಕೊಳ್ಳೋರ ಕತೆ ಈಗಿನ ಕಾಲದಲ್ಲಿ ಅಂದರೆ ಈಗಿನ ಇಂಜಿನಿಯರ್ಸಲ್ಲಿ ತುಂಬ ಜನ ಇದ್ದಾರೆ. ಸೊ ಅವ್ರ ಅಪ್ಪ ಅಮ್ಮ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನನ್ನ ಮಕ್ಕಳಾದರೂ ಇದನ್ನೆಲ್ಲ ಮಾಡಲಿ, ನನ್ನ ಮಕ್ಕಳಾದರೂ ಇದರಲ್ಲಿ ಖುಷಿಯಾಗಿರಲಿ ಅನ್ನೋದು ಅಪ್ಪ ಅಮ್ಮಂಗೆ ಆಸೆ. ಮೊದಲನೇದಾಗಿ ಏನು ಅಂತಂದರೆ ಎಲ್ಲ ತಂದೆ ತಾಯಿಗಳಿಗೂ ಆಸೆ ಇದ್ದೇ ಇರುತ್ತೆ, ನಾನು ಅಂದ್ಕೊಂಡಿರೋದನ್ನ ನನ್ನ ಮಕ್ಕಳು ಮಾಡಬೇಕು, ಅವ್ರು ಅವಾಗ ಖುಷಿಯಾಗಿರ್ತಾರೆ ಅಂತ ಅವ್ರ ನಂಬಿಕೆ. ಆದರೆ ಮಕ್ಳಿಗೂ ಅದು ಆಸೆ ಇರಬೇಕಲ್ವಾ. ಇವಾಗ ಯಾರೋ ಒಬ್ರಿಗೆ ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಂತ ಆಸೆನೇ ಇರಲ್ಲ, ಆದರೆ ಅವ್ರ ಅಪ್ಪ ಅಮ್ಮಂಗೆ ನನ್ನ ಮಕ್ಕಳು ಡಾಕ್ಟರ್ ಆದರೆ ಜೀವನದಲ್ಲಿ ಚೆನ್ನಾಗಿರ್ತಾರೆ, ಸೋಷಲ್ ಸ್ಟೇಟಸ್ ಚೆನ್ನಾಗಿರುತ್ತೆ, ರೆಸ್ಪೆಕ್ಟ್ ಇರುತ್ತೆ ಅನ್ನೋದು ತಂದೆ ತಾಯಿಗಳ ಮನಸ್ಸಲ್ಲಿರೋ ಅಂಥ ಒಂದು ಭಾವನೆ. ಆದರೆ ಮಗುಗೆ ಡಾಕ್ಟರ್ ಅಂದ್ರೇ ಇಷ್ಟ ಆಗೋದಿಲ್ಲ, ಆಮೇಲೆ ಅದರದ್ದೇ ಅದನ್ನು ಕಾನ್ಸ್ ಇದ್ದೇ ಇರುತ್ತೆ. ಸೊ ಆ ಮಗು ಖುಷಿಯಾಗಿ ಇಲ್ಲ ಅಂತಂದರೆ ಆ ಹುಡುಗ ಅಥವಾ ಆ ಹುಡುಗಿ ಹೇಗೆ ಒಂದು ಒಳ್ಳೆ ಡಾಕ್ಟರ್ ಆಗಿ ಸೊಸೈಟಿನ ಸರ್ವ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ಕೂಡ ಪೇರೆಂಟ್ಸ್ ಯೋಚನೆ ಮಾಡಬೇಕಾಗತ್ತೆ. ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, IAS ಆಫೀಸರ್ ಆಗಿರ್ಬೋದು, ಯಾವುದಾದ್ರೂ ಸರಿನೇ. ಸೊ ಪೇರೆಂಟ್ಸ್ ಫೋರ್ಸ್ ಮಾಡ್ತಿದ್ದಾರೆ ಮಕ್ಕಳನ್ನ ಅಂತಂದ ತಕ್ಷಣ ಮಕ್ಳಿಗೂ ಇಂಟ್ರೆಸ್ಟ್ ಇದೆಯಾ ಅಂತ ಒಂದೇ ಒಂದು ವಿಷಯನ ಪೇರೆಂಟ್ಸ್ ಕೂಡ ತಿಳ್ಕೋಬೇಕು. ಯಾಕಂತಂದರೆ ಫೋರ್ಸ್ ಮಾಡಿ ಮಕ್ಕಳನ್ನ ಏನೇನೋ ಮಾಡಿ ಅಂತ ಬಿಟ್ಟರೆ ಅವರು ಆ ಫೀಲ್ಡಲ್ಲಿ ಎಕ್ಸೆಲ್ ಆಗೋಕ್ಕಾಗಲ್ಲ, ಆದ್ರೂ ಮನಸ್ಸೊಳಗಡೆ ತೃಪ್ತಿ ಇರೋದಿಲ್ಲ. ಅಲ್ಟಿಮೇಟ್ಲಿ ಎಲ್ಲ ತಂದೆ ತಾಯಿಗಳಿಗೂ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಆಸೆ. ಜಗತ್ತಿನ ಮುಂದೆ ಅಥವಾ ಸೋಷಲ್ ಸರ್ಕಲ್ ಮುಂದೆ ನನ್ನ ಮಗ ಡಾಕ್ಟ್ರು, ನನ್ನ ಮಗ ಇಂಜಿನಿಯರು, ನನ್ನ ಮಗ IAS ಆಫೀಸರು ಅಂತ ಹೇಳ್ಕೊಳ್ಳೋಕ್ಕೆ ಮಕ್ಕಳನ್ನ ಈ ಫೀಲ್ಡ್ ಚೂಸ್ ಮಾಡು ಅಂತ ದಯವಿಟ್ಟು ತಂದೆ ತಾಯಿಗಳು ಯಾವುದೇ ಮಕ್ಕಳನ್ನ ಫೋರ್ಸ್ ಮಾಡಬೇಡಿ ಆಯಿತಾ, ಪ್ಲೀಸ್. ಈ ಟಾಪಿಕ್ ಬಗ್ಗೆ ಮುಂದೆ ಮಾತಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮುಂಚೆ ರೆಸಿಪಿ ಇದೊಂದು ಹಂಚ್ಕೊಂಡು ಬಿಡ್ತೀನಿ, ಅದಾದಮೇಲೆ ಈ ಟಾಪಿಕ್ನ ಕಂಟಿನ್ಯೂ ಮಾಡೋಣ. ಮಧ್ಯಾಹ್ನದ ಊಟಕ್ಕೆ ಸೋಯಾ ಚಂಕ್ಸ್ ಹಾಕಿ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಒಂದು 10ರಿಂದ 15 ನಿಮಿಷ. ಅದು ನೆನೆಯೋ ಅಷ್ಟರಲ್ಲಿ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಅದಾದಮೇಲೆ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ 1 ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೆ ಬಿಸಿ ನೀರಲ್ಲಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಬೇಕಿದ್ದರೆ ಇಲ್ಲಿ ಸ್ವಲ್ಪ ಗೋಡಂಬಿನ ಕೂಡ ಹಾಕ್ಕೊಳ್ಬೋದು, ರುಚಿ ಇನ್ನೂ ಸ್ವಲ್ಪ ರಿಚ್ ಆಗಿರುತ್ತೆ. ಬೇಡ ಅಂತಂದರೆ ಇಷ್ಟೇ ಸಾಕು. ಎಲ್ಲನೂ ಹಾಕ್ಕೊಂಡು ನೀರು ಹಾಕ್ಕೊಂಡು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ತುಪ್ಪ, ಒಂದು 5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಎಲ್ಲ ಡ್ರೈ ಸ್ಪೈಸಸ್ನ ಹಾಕ್ಕೊಳ್ಬೇಕು. ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಅನೀಸು, ಆಮೇಲೆ ಮಿಕ್ಕಿದ ಏನೇನಿದೆಯೋ ಎಲ್ಲದನ್ನು, ಒಂದು ಸ್ವಲ್ಪ ಕಲ್ಲು ಹೂವಿದ್ರೆ ಅದನ್ನು ಹಾಕ್ಕೊಳ್ಳಿ, ಘಮ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಂಥ 2 ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈರುಳ್ಳಿ ಚೆನ್ನಾಗಿ ಪೂರ್ತಿ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿ ಬೇಯೋವರೆಗೂ ಬಾಡಿಸ್ಕೊಂಡಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಟೊಮೆಟೊ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಆ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ, ಅದನ್ನು ಹಾಕ್ಕೊಳ್ಬೇಕು. ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೋಬೇಕು ಮೀಡಿಯಮ್ ಉರಿಲಿ ಇಟ್ಕೊಂಡು. ಈ ಸಮಯದಲ್ಲಿ ಬೇಕಂದರೆ ಬಟಾಣಿ ಹಾಕ್ಕೊಳ್ಬೋದು. ನಾನು ಸಾಮಾನ್ಯ ಸೋಯಾ ಬಿರಿಯಾನಿ ಮಾಡಿದರೆ ಒಂದು ಸ್ವಲ್ಪ ಬಟಾಣಿ ಹಾಕ್ಕೊಳ್ತೀನಿ, ಆದರೆ ಇವತ್ತು ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಖಾಲಿ ಆಗೋಗಿತ್ತು, ನಾನು ನೋಡಿಕೊಂಡು ಇರಲಿಲ್ಲ. ಸರಿ ಅದು ಆಯಿತು ಅಂತ ಹೇಳಿ ಹಾಕ್ಕೊಂಡಿಲ್ಲ. ಬಟ್ ನೀವು ನಿಮ್ಮ ಮನೇಲಿ ಮಾಡಿದ್ರೆ ಬಟಾಣಿ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಮೀಡಿಯಮ್ ಉರಿಲನ್ನು ಇಟ್ಕೊಂಡು ಬಾಡಿಸ್ಕೊಳ್ತಾ ಇರಬೇಕು. ಎಷ್ಟು ಬಾಡಿಸ್ಕೊಳ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಸೊ ನೋಡಿ ಇಲ್ಲಿ ಎಣ್ಣೆ ಬಿಡಬೇಕು. ಮಸಾಲೆ ಎಷ್ಟೊಂದು ಹಾಕ್ಕೊಂಡಿದ್ವಿ ಅದೆಲ್ಲ ಬಾಡಿಸ್ಕೊಂಡು ಸ್ವಲ್ಪ ಆಗಿದೆ, ಪೂರ್ತಿ ಎಣ್ಣೆ ಬಿಡ್ತಾ ಇದೆ. ಈಗ ಈ ಸಮಯದಲ್ಲಿ ಇದಕ್ಕೆ ನಾವು ಸೋಯಾ ಚಂಕ್ಸ್ ನೀರಲ್ಲಿ ನೆನೆಸಿಟ್ಕೊಂಡಿದ್ವಲ್ವ, ಅದು ನೀರೆಲ್ಲ ತೆಗೆದುಬಿಟ್ಟು ಈಗ ಈ ಮಸಾಲೆಯಲ್ಲಿ ಹಾಕ್ಕೊಂಡು ಮಸಾಲೆ ಎಲ್ಲ ಸೋಯಾ ಚಂಕ್ಸ್ಗೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಬೆರೆಸ್ಕೋಬೇಕು.
ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಬೇಕು. ಇನ್ನೊಂದು ಏನು ಗೊತ್ತಾ, ಬೇಕಿದ್ದರೆ ನೀವು ಈ ಸೋಯಾ ಚಂಕ್ಸ್ನ ಮ್ಯಾರಿನೇಟ್ ಕೂಡ ಮಾಡ್ಕೊಳ್ಬೋದು. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಅಂತಂದರೆ ಸೋಯಾ ಚಂಕ್ಸ್ನ ನೀರಲ್ಲಿ ಹಾಕಿ ತೆಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಮೊಸರು, ಉಪ್ಪು, ಖಾರದ ಪುಡಿ, ಅರಿಶಿನ, ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಒಂದು 15-20 ನಿಮಿಷ ಬಿಟ್ಟು ಹಾಕ್ಕೊಳ್ಬೋದು. ಅದು ಇನ್ನೂ ರುಚಿ ಬರುತ್ತೆ. ಮತ್ತು ಇಲ್ಲಿ ಸೋಯಾ ಚಂಕ್ಸ್ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಬೆರೆಸ್ಕೊಂಡಿದ್ದಾದಮೇಲೆ ಅಕ್ಕಿ 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಮತ್ತೆ ಚೆನ್ನಾಗಿ ಇದ್ರ ಜೊತೆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಬೆರೆಸ್ಕೊಂಡು ಬಿಸಿನೀರು ಹಾಕ್ಕೊಳ್ಬೇಕು. 1.5 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರು, ಬಿಸಿನೀರು ತೊಗೊಂಡಿದ್ದೀನಿ ನಾನು. ಬಿಸಿನೀರೇ ಹಾಕಬೇಕಾ ಅಂತ ಕೇಳಿದ್ರೆ ಏನು ಅವಶ್ಯಕತೆ ಇಲ್ಲ. ಆದರೆ ಬಿಸಿನೀರಿಗೆ ಹಾಕಿದ್ರೆ ಬಿಸಿನೀರು ಹಾಕಿದ್ರೆ ಕುದಿಯೋ ನೀರು ಕುಕ್ಕಿಂಗ್ ಪ್ರಾಸೆಸ್ ಬೇಗ ಆಗುತ್ತೆ ಅಂತ ಅಷ್ಟೇ. ಕೆಟ್ಲಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೊಂಡು ಒಂದು 2 ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸ್ಕೊಂಬಿಡ್ಬೇಕು. 2-3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ ಆಗೋಗುತ್ತೆ. ಮತ್ತೊಂದೇನು ಗೊತ್ತಾ, ಈ ಬಿರಿಯಾನಿಗೆ ನೀವು ಎಕ್ಸ್ಟ್ರಾ ಮಸಾಲೆಗಳನ್ನ ಏನೂ ಹಾಕಬೇಕಾಗಿಲ್ಲ. ಅಂದರೆ ಗರಂ ಮಸಾಲ ಆಗಿರಬಹುದು ಅಥವಾ ಏನಾದರೂ ಹೊರಗಿಂದ ತಂದಿರೋ ಪುಡಿಗಳು ಏನೂ ಹಾಕಬೇಕಾಗಿಲ್ಲ. ಎಷ್ಟು ರುಬ್ಕೊಂಡಿರ್ತೀವೋ ಎಲ್ಲ ಫ್ರೆಶ್ ಮಸಾಲೆಗಳನ್ನ ರುಬ್ಕೊಂಡು ಹಾಕೋದ್ರಿಂದ ಘಮನೂ ಚೆನ್ನಾಗಿರುತ್ತೆ, ರುಚಿ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ಎಷ್ಟು ಅದ್ಭುತವಾಗಿ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು. ಸೊ ನಾನು ಸಾಮಾನ್ಯ ಮಧ್ಯಾಹ್ನದೊತ್ತು ಮಾಡಿದ್ರೆ ಮಧ್ಯಾಹ್ನ ರಾತ್ರಿ 2ಕ್ಕೂ ಸೇರಿಸಿ ಮಾಡಿಬಿಡ್ತೀನಿ. ಅದು ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಎಕ್ಸ್ಟ್ರಾನೇ ಮಾಡಿರ್ತೀನಿ. ಯಾಕಂತಂದರೆ ಮತ್ತೆ ಬರೋದು ಲೇಟ್ ಆಗಿಬಿಟ್ರೆ ಆಗ ಬಂದು ಅಡುಗೆ ಮಾಡೋಕ್ಕಂತೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮಾಡಿಟ್ಬಿಟ್ಟಿರ್ತೀನಿ, ಬಂದ ತಕ್ಷಣ ಊಟ ಮಾಡ್ಕೊಂಬಿಡ್ಬೋದು ಬಿಸಿ ಮಾಡಿಕೊಂಡು ಅಂತ ಹೇಳಿ. ಮೊದಲೆಲ್ಲ ಏನು ಗೊತ್ತಾ, ಈ ಥರ ಹೊರಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಎಲ್ಲ ಅಂತಂದರೆ ಆರಾಮಾಗಿ ಆಚೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಬಂದುಬಿಡ್ತಾ ಇದ್ವಿ. ಈಗೇನಾಗುತ್ತೆ, ಮಗುಗೆ ಊಟ ಮಾಡಿಸ್ಬೇಕಾಗತ್ತೆ ನಮ್ಮ ಮನೆಯಿರುತ್ತಂಗೆ. ಸೊ ಹೋಟ್ಲಲ್ಲೆಲ್ಲ ಅಷ್ಟು ಸರಿ ಹೋಗಲ್ಲ. ಸೊ ಅವನಿಗೋಸ್ಕರನಾದರೂ ಮನೆಗೆ ಬರ್ತೀವಿ. ಇನ್ನೊಂದು ಏನಂತಂದರೆ ಅವ್ನು ಹೊರಗಡೆ ಊಟ ಮಾಡೋಕ್ಕೆಲ್ಲನೂ ಬಿಡೋದಿಲ್ಲ. ಅವನ್ನ ಇಟ್ಕೊಂಡು ಹೋಟ್ಲಲ್ಲಿ ಊಟ ಮಾಡಬೇಕಾ ಅಂತ ಅನಿಸ್ಬಿಡತ್ತೆ. ಹಾಗಾಗಿ ಮನೆಗೆ ಬಂದು ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಮನೆಯಲ್ಲೇ ಊಟ ಮಾಡ್ತೀವಿ, ಇಲ್ಲ ಆರ್ಡ್ರ್ ಮಾಡ್ಕೊಂಬಿಡ್ತೀವಿ ತೀರಾ ಮನೇಲಿ ಅಡುಗೆ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ. ಸೊ ಅಡುಗೆ ಎಲ್ಲ ಆಯಿತು, ಊಟ ಎಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ನನಗೆ ಪಾತ್ರೆ ತೊಳ್ಕೊಳಕ್ಕೆ ಬರ್ತಾರಲ್ವ, ಅವರು ಒಂದು 2-3 ದಿನ ರಜಾ ಊರಿಗೆ ಹೋಗಬೇಕು ಅಂತ ಹೇಳಿದರು. ಹಾಗಾಗಿ ಆ ಕೆಲಸ ಎಲ್ಲ ಇವಾಗ ಸ್ವಲ್ಪ ಜಾಸ್ತಿ ಕೆಲಸ ಆಗೋಗಿದೆ. ಸೊ ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ರೆಡಿಯಾಗಿ ಹೊರಡಬೇಕು. ಮತ್ತು ಬ್ಯಾಕ್ ಟು ಆರ್ ಟಾಪಿಕ್. ಆವಾಗಲೇ ಏನು ಹೇಳ್ತಾ ಇದ್ದೆ, ಅಪ್ಪ ಅಮ್ಮಂದರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಮಕ್ಳಿಗೂ ಇಷ್ಟ ಇದೆಯಾ ಇಲ್ವಾ, ನಮ್ಮ ಮನಸ್ಸಿನ ಆಸೆನ ಮಕ್ಕಳ ಮೇಲೆ ಹಾಕ್ತಾಯಿದ್ದೀವಿ ಅಂತಂದರೆ ಅದೇ ಆಸೆ ಮಕ್ಳಿಗೂ ಇದೆಯೋ ಇಲ್ವೋ ಅಂತ ಒಂದ್ಸಲಿ ಯೋಚನೆ ಮಾಡಬೇಕಾಗತ್ತೆ. ಕರೆಕ್ಟ್, ಅಪ್ಪ ಅಮ್ಮ ನಮಗೆ ಜೀವನ ಕೊಟ್ಟಿದ್ದಾರೆ, ಜೀವನದ ದಾರಿಗಳನ್ನ ತೋರಿಸಿದ್ದಾರೆ, ಹೇಗೆ ಬದುಕಬೇಕು ಅಂತ ಹೇಳಿದ್ದಾರೆ. ಅವ್ರ ಆಸೆನ ಈಡೇರಿಸಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ನಮ್ಮ ಜೀವನದ ಉದ್ದೇಶನೇ ಅಪ್ಪ ಅಮ್ಮನ ಆಸೆ ಈಡೇರಿಸೋದು ಅಂತ ತಗೊಳ್ಬಾರ್ದು. ನಮಗಿಷ್ಟ ಇದ್ದರೆ, ಅಂದರೆ ಮಕ್ಳುಗಳಿಗೆ ಇಷ್ಟ ಇದ್ದರೆ ಪರವಾಗಿಲ್ಲ. ಅಕಸ್ಮಾತ್ ಇಷ್ಟ ಇಲ್ಲದೆ ಅಪ್ಪ ಅಮ್ಮನ ಬಲವಂತಕ್ಕೋ ಅಥವಾ ಅಪ್ಪ ಅಮ್ಮ ತುಂಬ ಫೋರ್ಸ್ ಮಾಡಿ ಇದನ್ನೇ ಮಾಡು ಅಂತ ಹೇಳಿದಾಗ ಏನಾಗುತ್ತೆ, ಫಸ್ಟ್ ಥಿಂಗು ಮಕ್ಳಿಗೂ ಒಳ್ಳೇದು ಮಾಡ್ತಾಯಿಲ್ಲ, ಸೊಸೈಟಿಗೂ ಒಳ್ಳೇದಾಗ್ತಾಯಿಲ್ಲ. ಯಾಕಂತಂದರೆ ಫೋರ್ಸ್ ಮಾಡಿ ಯಾರ ಕೈಲಿ ಯಾವುದೇ ಕೆಲಸ ಮಾಡಿಸಿದ್ರೂ ಅದು ಅಷ್ಟು ಔಟ್ಕಮ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಆದಷ್ಟು ತಂದೆ ತಾಯಿಗಳು ಅವರ ಆಸೆನ ಮಕ್ಕಳ ಮೇಲೆ ಇಂಪೋಸ್ ಮಾಡೋದನ್ನ ಬಿಟ್ಬಿಡಬೇಕು. ಮಕ್ಕಳಿಂದ ನಾವು ಆ್ಯಕ್ಚುಲಿ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಕರೆಕ್ಟು, ನಾವು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತೀವಿ. ಓಕೆ, ನಾವು ಅಂತ ನಾನು ಏಕೆ ರೆಫರ್ ಮಾಡ್ತಿದ್ದೀನಿ ಅಂದರೆ, ಈಗ ನಾನು ಒಬ್ಬಳು ತಾಯಿ. ಸೊ ನಾವು ಪೇರೆಂಟ್ಸ್ ಆಗಿರೋದ್ರಿಂದ ನನಗೆ ಅದೇ ಮೈಂಡಲ್ಲಿ ಬರ್ತಾ ಇರುತ್ತೆ. ಸೊ ಜನರಲಾಗಿ ಹೇಳ್ತಾ ಇದ್ದೀನಿ, ತಂದೆ ತಾಯಿಗಳಾದವರು ಮಕ್ಕಳ ಮೇಲೆ ಅವರ ಆಸೆಗಳನ್ನ ಖಂಡಿತವಾಗ್ಲೂ ಇಂಪೋಸ್ ಮಾಡಬಾರ್ದು. ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾರೆ, ಜೀವನ ಕೊಟ್ಟಿರ್ತಾರೆ, ಕರೆಕ್ಟು. ಹಾಗಂತ ಇಡೀ ಅವರ ಜೀವನದ ರೈಟ್ಸ್ ಪೂರ್ತಿ ನಮ್ಮದು ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಪ್ರತಿಯೊಬ್ಬ ಮಕ್ಕಳಿಗೂ ಅವ್ರದ್ದೇ ಆದ ಒಂದು ಕನಸು ಅಂತ ಇರುತ್ತೆ, ಅವ್ರದ್ದೇ ಆದ ಒಂದು ಲೈಫ್ ಸ್ಟೈಲ್ ಹೀಗಿರಬೇಕು ಅಥವಾ ಜೀವನ ಕಟ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಪ್ರತಿ ಸಲಿನೂ ತಂದೆ ತಾಯಿಗಳು ಇಲ್ಲ ನೀನು ನನ್ನ ಮಗ, ನಾನು ಹೀಗೆ ಹೇಳ್ದಂಗೆ ಮಾಡಬೇಕು ಅಂತ ಪ್ರತಿ ಒಂದು ಹೆಜ್ಜೆನಲ್ಲೂ ಸ್ಟಾಪ್ ಮಾಡ್ತಾ ಹೋಗ್ತಿದ್ದಂಗೆ ಅಥವಾ ಅವ್ರು ಹೇಳ್ದಂಗೆ ನಡಿಬೇಕು ಅಂತ ಹೋದಂಗೆ ಏನಾಗುತ್ತೆ, ಅಪ್ಪ ಮತ್ತು ಅಥವಾ ಪೇರೆಂಟ್ಸ್ ಮತ್ತು ಮಕ್ಕಳು ಮಧ್ಯೆ ಇರೋ ಅಂಥ ಆ ಪ್ರೀತಿ ಮಧ್ಯೆ ಎಲ್ಲೋ ಒಂದು ಕಡೆ ಬ್ಯಾರಿಯರ್ ಸೃಷ್ಟಿಯಾಗೋಗುತ್ತೆ.
ಗೌರವ ಪ್ರೀತಿ ಖಂಡಿತ ಇರುತ್ತೆ, ಆದ್ರೂ ಒಂದು ಕಡೆ ಎಲ್ಲೋ ಒಂದು ಕಡೆ ಮಕ್ಕಳುಗಳು ತಂದೆ ತಾಯಿಗಳ ಬಗ್ಗೆ ಸಣ್ಣದಾಗಿ ಒಂದು ಅಸಮಾಧಾನ ಇಟ್ಕೊಂಡಿರ್ತಾರೆ. ಯಾಕಂತಂದರೆ ನಮ್ಮ ಅಪ್ಪ ಅಮ್ಮನಿಂದನೇ ನಾನು ಇದನ್ನು ಮಾಡೋಕ್ಕಾಗಲಿಲ್ಲ, ಅವರು ನನ್ನ ಮಾಡೋಕ್ಕೆ ಬಿಡಲಿಲ್ಲ, ಅಥವಾ ಅವ್ರು ಹೇಳ್ದಂಗೆ ನಾನು ಕೇಳಿದ್ದಕ್ಕೆ ಇವತ್ತು ನನ್ನ ಜೀವನ ಈ ಥರ ಇದೆ ಅಂತ ಎಷ್ಟೋ ಜನ ಮಕ್ಕಳು ಮಾತಾಡೋದನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಆದಷ್ಟು ತಂದೆ ತಾಯಿಗಳು ಯಾವಾಗಲೂ ಬಯಸೋದು ಮಕ್ಕಳು ಚೆನ್ನಾಗಿರಲಿ, ಅವ್ರಿಗೇನು ಬೇಕೋ ಅವ್ರಿಗೆ ಹೇಗೆ ಬೇಕೋ ಹಾಗೆ ಸುಖವಾಗಿರಲಿ ಅಂತ ಬಯಸೋದನ್ನ ಇನ್ಮೇಲಾದರೂ ಪ್ರಯತ್ನ ಮಾಡಬೇಕು. ಸುಮಾರು ಜನ ಈಗಿನ ತಂದೆ ತಾಯಿಗಳು ಆ ಥರ ಇದ್ದಾರೆ, ಆಗಿನ ಕಾಲದಲ್ಲೂ ಇದ್ದರು. ಆದರೆ 50-50 ನಾನು ಹೇಳ್ದಂಗೆ ನಡಿಬೇಕು ಅನ್ನೋ ಕೆಲವು ತಂದೆ ತಾಯಿಗಳಿದ್ದರೆ, ಆಯ್ತಪ್ಪ ನಿಮ್ಮ ಜೀವನ ನಿಮ್ಮ ಸುಖ ಅನ್ನೋ ತಂದೆ ತಾಯಿಗಳು ಇನ್ನೊಂದು ಕ್ಯಾಟಗರಿ ಇದ್ದರು. ಸೊ ಇನ್ನೂ ಯಾರಾದರೂ ನನ್ನ ಮಕ್ಕಳು ನನ್ನ ಕನಸನ್ನ ಈಡೇರಿಸಲಿ ಅಥವಾ ನಾನು ಹೇಳ್ದಂಗೆ ನನ್ನ ಮಕ್ಕಳು ನಡಿಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ದಯವಿಟ್ಟು ಆ ಥರ ಇಟ್ಕೊಳ್ಬೇಡಿ. ಯಾಕಂತಂದರೆ ಅಲ್ಟಿಮೇಟ್ಲಿ ಅವ್ರು ನಿಮ್ಮ ಮಕ್ಕಳೇ. ಸೊ ನಿಮ್ಮ ಮಕ್ಕಳು ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಂಡು ಜೀವನದಲ್ಲಿ ಖುಷಿಯಾಗಿದ್ದರೆ, ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದರೆ ತಂದೆ ತಾಯಿಗಳಾದವ್ರಿಗೆ ಅದಕ್ಕಿಂತ ಮುಖ್ಯ ಮತ್ತೊಂದು ಇರೋದಿಲ್ಲ. ಮತ್ತು ಸುಮಾರಷ್ಟು ತಂದೆ ತಾಯಿಗಳಿಗೆ ಮಕ್ಕಳು ಹೀಗೆ ಮಾಡಬೇಕು ಅನ್ನೋದು ಮುಖ್ಯವಾದ ಆಸೆ ಏನಕ್ಕಿರುತ್ತೆ ಅಂತಂದರೆ, ಅವ್ರ ರಿಲೇಟಿವ್ ಸರ್ಕಲಲ್ಲೋ ಅಥವಾ ಅವ್ರ ಸೋಷಿಯಲ್ ಸರ್ಕಲಲ್ಲೋ ಅಥವಾ ಆಫೀಸ್ ಸರ್ಕಲಲ್ಲೋ ನನ್ನ ಮಗ ಹೀಗಿದ್ದಾನೆ, ಈ ಕೋರ್ಸ್ ಮಾಡ್ತಿದ್ದಾನೆ ಅಥವಾ ಈ ಕೆಲಸದಲ್ಲಿದ್ದಾನೆ ಅಂತ ಹೇಳ್ಕೊಳ್ಳೋದು ಒಂದು ದೊಡ್ಡಸ್ತಿಕೆ ಆಗಿರುತ್ತೆ. ಅದಕ್ಕಾದರೂ ಈ ಕೆಲಸಗಳನ್ನ ಅಥವಾ ಇದನ್ನು ನೀನು ಓದಬೇಕು ಅಥವಾ ಇದನ್ನೇ ನೀನು ಆಗಬೇಕು ಅಂತ ಇಂಪೋಸ್ ಮಾಡ್ತಿರ್ತಾರೆ. ಅದಂತೂ ತುಂಬ ತಪ್ಪಾಗುತ್ತೆ. ಯಾಕಂತಂದರೆ ನಿಮ್ಮ ಸೋಷಿಯಲ್ ಸರ್ಕಲ್ ಆಗಿರಬಹುದು ಅಥವಾ ನಿಮ್ಮ ವರ್ಕ್ ಸರ್ಕಲ್ ಆಗಿರಬಹುದು ಅಥವಾ ನಿಮ್ಮ ರಿಲೇಟಿವ್ ಸರ್ಕಲ್ ಆಗಿರಬಹುದು, ಮಕ್ಕಳು ಏನಾದರೂ ಆದರೆ ಅಥವಾ ಮಕ್ಳಿಗೆ ಇಷ್ಟ ಇಲ್ದಿರ ಜೀವನ ಪೂರ್ತಿ ಕೊರಗ್ತಾ ಇದ್ದರೆ ಅವ್ರು ಯಾರೂ ಬಂದು ಮಕ್ಕಳಿಗೆ ಸಾಂತ್ವನ ಹೇಳೋದಿಲ್ಲ ಅಥವಾ ಮಕ್ಕಳು ಭವಿಷ್ಯನ ಸರಿ ಮಾಡೋದಿಲ್ಲ. ಹಾಗಾಗಿ ಯಾರೋ ಮೂರನೇವ್ರಿಗೋಸ್ಕರ ಮೂರನೇವ್ರ ಮುಂದೆ ನಿಮ್ಮ ಗೌರವ ಹೆಚ್ಚಾಗತ್ತೆ ಅಂತ ಹೇಳಿ ಮಕ್ಕಳಿಗೆ ನೀವು ಅಂದ್ಕೊಂಡಿರೋದನ್ನ ಓದಿ ಅಥವಾ ನೀವು ಅಂದ್ಕೊಂಡಿರೋ ಏನಂತ ಹೇಳ್ತಾರೆ ಪ್ರೊಫೆಷನ್ ಚೂಸ್ ಮಾಡಿ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ಪ್ರೊಫೆಷನ್ ಅನ್ನೋದಕ್ಕಿಂತ ಜೀವನ ಚೂಸ್ ಮಾಡಿ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ಹಾಗಾಗಿ ಮಕ್ಕಳನ್ನ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡೋಕ್ಕೆ ಬಿಟ್ಬಿಡಿ. ಮಕ್ಳಿಗೆ ಗೊತ್ತಿರುತ್ತೆ, ದೇ ಆರ್ ವೈಸ್ ಎನಫ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದಕ್ಕೆ ಕರೆಕ್ಟಾಗಿ ಒಂದು ಡೈರೆಕ್ಷನ್ ಹಾಕ್ಕೊಡ್ಬೋದೇ ವಿನಃ ಇದನ್ನೇ ಮಾಡು ಅಥವಾ ಇದನ್ನೇ ಮಾಡಿ ಅಂತ ಹೇಳೋದು ತಪ್ಪು. ತಂದೆ ತಾಯಿಗಳಿಂದ ಮಕ್ಕಳು ಬಂದಿರ್ತಾರೆ, ಹಾಗಂತ ನಮ್ಮಿಂದ ನಾವು ಮಕ್ಕಳನ್ನ ನೋಡ್ಕೊಂಡಿದ್ದೀವಿ, ನನ್ನ ಮಗ ನೀನು ಅಂತ ಹೇಳಿ ಅಧಿಕಾರ ಚಲಾಯಿಸಿ ನಾನು ಹೇಳ್ದಂಗೆ ಮಾಡಬೇಕು ಅಥವಾ ತಂದೆ ತಾಯಿಗಳಾದವರು ಮಕ್ಕಳ ಮೇಲೆ ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಬೇಕು ಅಂತ ನನ್ನ ಅಭಿಪ್ರಾಯ. ನಮ್ಮ ಖುಷಿಗೆ ಮಕ್ಕಳು, ನಾವು ಪ್ರೀತಿಯಿಂದ ಅವ್ರನ್ನ ಸಾಕಿ ಬೆಳೆಸಿದ್ವಿ. ಹಾಗಂತ ಯಾವುದೋ ಒಂದು ಸುದೀಪ್ ಹಾಡಲ್ಲಿದೆ, ಲಾಭನ ಕೇಳೋದಿಲ್ಲ ಲಾಲಿಯು ಅಂತ ಹೇಳಿ. ಹಾಗೆಯೇ ಪ್ರೀತಿ ಮಮಕಾರ ಇರೋ ಕಡೆ ಆ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇರೋದಿಲ್ಲ. ಹಾಗಾಗಿ ತಂದೆ ತಾಯಿಗಳಾಗಿರೋಕ್ಕೆ ಪ್ರಯತ್ನ ಪಡೋಣ. ಅವ್ರ ಜೀವನನ ಕಂಟ್ರೋಲ್ ಮಾಡೋ ಅಂಥ ಒಂದು ಮಿಷಿನ್ ಆಗಿ ಇರೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇದು ನನ್ನ ಅನಿಸಿಕೆ, ನನಗೆ ತೋಚಿದ್ದು ನನ್ನ ಅಭಿಪ್ರಾಯಗಳನ್ನ ಇಲ್ಲಿ ಹಂಚ್ಕೊಂಡಿದ್ದೀನಿ ಈ ವಿಷಯದ ಬಗ್ಗೆ. ಐ ಹೋಪ್ ಈ ವಿಷಯದ ಬಗ್ಗೆ ಮಾತಾಡಿರೋ ಅಷ್ಟು ವಿಷಯಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೆಲವರಿಗೆ ಇಷ್ಟ ಆಗದಿರೋನು ಇರ್ಬೋದು, ಅವರವರ ಅಭಿಪ್ರಾಯಗಳು. ಎಲ್ಲರೂ ಒಂದೇ ಥರ ಯೋಚನೆ ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ತಪ್ಪೇನಾದರೂ ಮಾತಾಡಿದರೆ ಕ್ಷಮೆ ಇರಲಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.